ಹಾಯ್ ಫ್ರೆಂಡ್ಸ್, ಬೇಳೆ ಗೊಜ್ಜು ಗ್ರೇವಿ ಯಾವ ಥರ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಬೇಳೆ ತೊಗೊಂಡಿದ್ದೀನಿ 1/4 kg ಮತ್ತು ಕಾಲಿಫ್ಲವರು ಕೂಡ ತೊಗೊಂಡಿದ್ದೀನಿ. ಇದು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಆಲೂಗಡ್ಡೆ, ದಪ್ಪ ಮೆಣಸಿನ್ಕಾಯಿ, ಬ್ರಿಂಜಾಲು ಮತ್ತು ಇಲ್ಲಿ ಟೊಮಾಟೊ ಮತ್ತು ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ. ಮಸಾಲೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಮೊದಲಿಗೆ ಎಣ್ಣೆ 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇವಾಗ ಆಲೂಗಡ್ಡೆ ಕೂಡ ನಾನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಸ್ವಲ್ಪ ಹಾರ್ಡಿರೋದ್ರಿಂದ ನಾನು ಫಸ್ಟ್ ಅದನ್ನೇ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದು ಫ್ರೈ ಮಾಡ್ಕೊಳ್ತೀನಿ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ 1/4 kg ತೊಗೊಂಡಿರೋ ಅವರೆಕಾಳು ಹಾಕ್ಕೊಂಡು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಇವಾಗ ಒಂದೊಂದಾಗಿ ನಿಮಗೆ ಯಾವ ಐಟಮ್ಸ್ ಆದರೆ ಯಾವ ವೆಜಿಟೇಬಲ್ಸ್ ಕೂಡ ನೀವು ಹಾಕ್ಕೋಬೋದು. ನಾನು ಲಿಮಿಟೆಡಲ್ಲಿ ಹಾಕಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ನೆಕ್ಸ್ಟು ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ. ಮಸಾಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ವಾಸನೆ ಹಸಿ ವಾಸನೆ ಹೋಗೋವರೆಗೂ ನಾನು ಇವಾಗ ಚೆನ್ನಾಗಿ ಹುರ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ನೋಡಿ ಸೈಡಲ್ಲಿ ಬಿಟ್ಕೊಳ್ತಾ ಇದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅರಿಶಿನ ಎಲ್ಲ ಚೆನ್ನಾಗಿ ಮಸಾಲೆಗೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳಿ. ಸೊ ಇದಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನಿವಾಗ ಬದನೆಕಾಯಿ ನೋಡಿ, ಬದನೆಕಾಯಿ ಎಲ್ಲ ಸಾಫ್ಟ್ ಇರೋದ್ರಿಂದ ನಾನು ಬದನೆಕಾಯಿ ಇವಾಗ ಹಾಕ್ತಾಯಿದ್ದೀನಿ. ಒಂದೊಂದು ಯಾವ್ದು ಸಾಫ್ಟ್ ಇದೆ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಇಲ್ಲಾಂದರೆ ತೀರಾನು ಬೆಂದೋಗ್ಬಿಟ್ರೆ ನೀವು ತಿನ್ನೋಕ್ಕಾಗೋದಿಲ್ಲ. ಇವಾಗ ದಪ್ಪ ಮೆಣಸಿನ್ಕಾಯಿ ಅದು ಕೂಡ ನೀವು ಕ್ರಂಚಿಯಾಗಿರ್ಬೇಕು ಲಾಸ್ಟಲ್ಲಿ, ಅಂದರೆ ನಾನು ಈ ಟೈಮಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಸೊ ಮಸಾಲೆ ಕೂಡ ಎಲ್ಲದಕ್ಕೂ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಅಂತ. ಸೊ ತುಂಬ ನೋಡಿ ಎಷ್ಟು ವಿಟಮಿನ್ ಇದೆ ಇದರಲ್ಲಿ, ಎಲ್ಲ ಥರದ್ದು. ಇವಾಗ ನಾನು ಟೊಮಾಟೊ ಹಾಕ್ತೀನಿ, ಯಾಕಂದರೆ ಟೊಮಾಟೊ ಮೊದಲೇ ಹಾಕ್ಬಿಟ್ರೆ ನಿಮಗೆ ತರಕಾರಿಗಳು ಬೇಯಲ್ಲ. ಸೊ ಇದರಲ್ಲಿ ನಾನು ಈಗ ಮಾಡ್ತೀನಿ, ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಟೊಮಾಟೊ ಬೇಯೋವರೆಗೂ. ನಂತರ ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇವಾಗ ಹೂಕೋಸು ಲಾಸ್ಟಲ್ಲಿ ಹೂಕೋಸು ಹಾಕ್ಕೊಳ್ತೀನಿ. ಇದು ಆಲ್ರೆಡಿ ಗೊಜ್ಜು ಆಗಿದೆ, ಇದು ಗ್ರೇವಿ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ನೀವು ನೋಡ್ಕೋಬೋದು. ಸೊ ಇವಾಗ ಇದನ್ನು ನಾನು ಚೆನ್ನಾಗಿದ್ದು ತಿರುಗಿಸ್ತೀನಿ. ಇದು ಮಸಾಲೆ ಕೂಡ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕಂದ್ರೆ ನೀವು ಇನ್ನೂ ಬೇರೆ ಕ್ಯಾರೆಟು, ಬೀನ್ಸ್, ನಿಮ್ಗೆ ಯಾವುದಾದ್ರು ತರಕಾರಿಗಳು ಹಾಕೋಬೋದು. ಇಷ್ಟು ತರಕಾರಿ ನಾನು ಹಾಕ್ಕೊಂಡು ಮಕ್ಕಳಿಗೆ ಚಪಾತಿಗಾದರೂ ಕಟ್ಬೋದು, ದೊಡ್ಡವರು ಚಪಾತಿಗಾದರೂ ಕಟ್ಕೊಂಡು ಹೋಗ್ಬೋದು. ತುಂಬ ರುಚಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಕೂಡ ಮಾಡ್ಬೋದು. ಮಸಾಲೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇರೆ ವಿಡಿಯೋದಲ್ಲಿ, ಅದರಲ್ಲಿ ಕೂಡ ನೋಡ್ಕೋಬೋದು. ಸೊ ನೋಡಿ, ಇಷ್ಟು ತರಕಾರಿಯಿಂದ ನೀವು ಇನ್ನು ಗ್ರೇವಿ ಟೈಪ್ ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಮಸಾಲೆ ಇನ್ನು ತೆಳು ಮಾಡ್ಕೋಬೋದು. ಸೊ ಇವಾಗ ಆಲ್ರೆಡಿ ಇದು ಆಲ್ಮೋಸ್ಟ್ ಆಗಿದೆ. ಸೊ ಇದೇ ಥರ ಮನೇಲಿ ಮಾಡ್ಕೊಳ್ಳಿ, ದೋಸೆಗೆ, ಚಪಾತಿಗೆ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.